ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಏಕೆ ಕೇಳುವುದಿಲ್ಲ ಎಂಬುದರ ಬಗ್ಗೆ ಚರ್ಚಿಸೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಪೋಷಕರು ಮಾಡುವ ಒಂದು ಕಂಪ್ಲೇಂಟ್ ಇದು. ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳುವುದಿಲ್ಲ ಎಂದು. ಯಾವಾಗಲೂ ನಿಮ್ಮ ಮಗ ಅಥವಾ ಮಗಳು ನಮ್ಮ ಮಾತನ್ನು ಕೇಳುವುದಿಲ್ಲ, ನಮ್ಮ ಮಾತನ್ನು ಕೇಳುವುದಿಲ್ಲ ಎಂದೇ ಹೇಳುತ್ತಾ ಬಂದಿರುತ್ತೀರಿ. ಆದರೆ ಒಮ್ಮೆಯಾದರೂ ಕುಳಿತುಕೊಂಡು ಯೋಚಿಸಿದ್ದೀರಾ? ನಮ್ಮ ಮಕ್ಕಳು ನಮ್ಮ ಮಾತನ್ನು ಏಕೆ ಕೇಳುವುದಿಲ್ಲ ಎಂದು? ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ಇರುವುದಕ್ಕೆ ಹಲವಾರು ಕಾರಣಗಳಿವೆ. ನಂಬರ್ 1, ನಿಮ್ಮ ಮಕ್ಕಳಿಗೆ ನೀವು ಹೆಚ್ಚಾಗಿ ಪ್ರೀತಿಯನ್ನು ತೋರಿಸಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ನೀವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿರಬಹುದು. ಎಲ್ಲವನ್ನೂ ಅವರಿಗೋಸ್ಕರನೇ ಮಾಡುತ್ತಿರಬಹುದು. ಆದರೆ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಕ್ಕೂ ಅವರಿಗೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಸುವುದಕ್ಕೂ ವ್ಯತ್ಯಾಸವಿದೆ. ನಿಮ್ಮ ಮಕ್ಕಳಿಗೆ ನೀವು ಮಾಡುತ್ತಿರುವ ಪ್ರೀತಿಯನ್ನು ತೋರಿಸಿ ಮತ್ತು ಅರ್ಥ ಮಾಡಿಸಿ. ಹಾಗಾದರೆ ಹೇಗೆ ಅರ್ಥ ಮಾಡಿಸುವುದು ಎಂದರೆ, ಮಕ್ಕಳೊಡನೆ ಮೆದುವಾಗಿ ಮಾತನಾಡಿ. ಮಕ್ಕಳು ತಮ್ಮ ಜೊತೆಗೆ ಯಾರು ಪ್ರೀತಿಯಿಂದ ಮಾತನಾಡುತ್ತಾರೆ, ಯಾರು ತುಂಬಾ ಒಟ್ಟಾಗಿ ಮಾತನಾಡುತ್ತಾರೆ ಎಂಬುದರ ಮೇಲೆ ನಮ್ಮವರು ಯಾರು ಎಂದು ನಿರ್ಧಾರ ಮಾಡುತ್ತಾರೆ. ನಂಬರ್ 2, ಮಕ್ಕಳೊಡನೆ ತಾಳ್ಮೆಯಿಂದಿರಿ. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಇತರರೊಡನೆ ಅಥವಾ ಆಫೀಸ್ನಲ್ಲಿ ಹೇಗೆ ಇರುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರಬೇಕೆಂದರೆ, ನಿಮ್ಮ ಮಾತನ್ನು ಕೇಳಬೇಕೆಂದರೆ, ಮಕ್ಕಳೊಡನೆ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಬೇಕಾಗುತ್ತದೆ. ಈಗಿನ ಮಕ್ಕಳು ಹಠಮಾರಿ ಸ್ವಭಾವದವರಾಗಿರುತ್ತಾರೆ. ನನಗೆ ಅದನ್ನು ಕೊಡಿಸು, ಇದನ್ನು ಕೊಡಿಸು, ನಾನು ಅಭ್ಯಾಸ ಮಾಡುವುದಿಲ್ಲ, ನಾನು ಆಟಕ್ಕೆ ಹೋಗಬೇಕು, ನಾನು ಊಟ ಮಾಡುವುದಿಲ್ಲ ಎಂದು ಹಠ ಮಾಡುತ್ತಾರೆ. ಮಕ್ಕಳು ಹಠ ಮಾಡಿದ ತಕ್ಷಣ ನೀವು ತಾಳ್ಮೆ ಕಳೆದುಕೊಂಡು ಅವರಿಗೆ ಬೈಯಲು ಹೊಡೆಯಲು ಪ್ರಾರಂಭಿಸುತ್ತೀರಿ. ಇದೇ ನೀವು ಮಾಡುವ ತಪ್ಪು. ಮಕ್ಕಳು ಹಠಕ್ಕೆ ಬಿದ್ದಾಗ ಅವರನ್ನು ಬೈಯುವುದು, ಹೊಡೆಯುವುದು ಮಾಡಿದರೆ ಮಕ್ಕಳು ಇನ್ನಷ್ಟು ಹಠಮಾರಿಗಳಾಗುತ್ತಾರೆ. ಅದರ ಬದಲು ತಾಳ್ಮೆಯಿಂದ ಮಕ್ಕಳನ್ನು ಸಮಾಧಾನದಿಂದ, ಪ್ರೀತಿಯಿಂದ ರಂಭಿಸಬೇಕು. ಪ್ರೀತಿಯಿಂದ ಹೇಳಿದರೆ ನಿಮ್ಮ ಮಾತನ್ನು ಕೇಳದೇ ಇರುವ ಮಕ್ಕಳಿಲ್ಲ. ಆದರೆ ಮಕ್ಕಳೊಡನೆ ತಾಳ್ಮೆಯಿಂದ ವ್ಯವಹರಿಸುವ ಜಾಣ್ಮೆ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಈಗ ನನ್ನ ಬಳಿ ಹಣವಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ನಿನಗೆ ಖಂಡಿತ ಕೊಡಿಸುತ್ತೇನೆ. ನೀನು ಅಭ್ಯಾಸ ಮಾಡಿದರೆ ಜಾಣನಾಗುತ್ತಿ, ಒಳ್ಳೆಯ ಅಂಕಗಳು ನಿನಗೆ ಲಭಿಸುತ್ತವೆ. ನೀನು ಈಗ ಊಟ ಮಾಡಿದರೆ ಶಕ್ತಿವಂತನಾಗುತ್ತಿ ಎಂಬೆಲ್ಲ ಮಾತುಗಳನ್ನು ಹೇಳಿ ಮಕ್ಕಳಿಗೆ ರಮಿಸಿ, ನಿಧಾನವಾಗಿ ನಿಮ್ಮ ಮಾತನ್ನು ಕೇಳುವಂತೆ ನೋಡಿಕೊಳ್ಳಬೇಕು. ನಂಬರ್ 3, ಮಕ್ಕಳಿಗೆ ನಿಮ್ಮ ಮೇಲೆ ವಿಶ್ವಾಸ ಬರುವಂತೆ ಮಾಡಿ. ಇದು ಖಂಡಿತ ಮುಖ್ಯವಾದ ಮಾತು. ಮಕ್ಕಳಿಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಿದ್ದರೆ ಅವರು ನೀವು ಹೇಳುವ ಯಾವ ಮಾತನ್ನು ಕೇಳುವುದಿಲ್ಲ. ಹಾಗಾದರೆ ಮಕ್ಕಳನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದರೆ, ಮಕ್ಕಳನ್ನು ಸದಾ ಬೈಯುತ್ತಾ ಇರಬೇಡಿ. ಮಕ್ಕಳನ್ನು ಬೇರೆಯವರ ಮುಂದೆಯೂ ಬೈಯುತ್ತಾ ಇರಬೇಡಿ. ನೀನು ತುಂಬಾ ಜಾಣ, ನಿನ್ನ ಕೈಯಲ್ಲಿ ಇದು ಆಗುತ್ತದೆ, ನೀನು ತುಂಬಾ ಸುಂದರ ಹಾಗೂ ಒಳ್ಳೆಯ ವ್ಯಕ್ತಿತ್ವ ಇರುವ ಮಗು ಎಂದು ಹೇಳಿ ಮಕ್ಕಳನ್ನು ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ನಂಬರ್ 4, ನಿಮ್ಮ ಮಕ್ಕಳು ಯಾರ ಸಹವಾಸ ಮಾಡುತ್ತಿದ್ದಾರೆ ಎಂದು ಒಂದು ಕಣ್ಣಿಡಿ. ಇಷ್ಟೆಲ್ಲ ಮಾಡಿಯೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೆಂದಾದರೆ ಅವರು ಯಾರದ್ದೋ ಕೆಟ್ಟ ಸಹವಾಸವನ್ನು ಮಾಡುತ್ತಿದ್ದಾರೆ ಎಂದರ್ಥ. ಅವರು ನಿಮ್ಮ ಮಕ್ಕಳ ಸ್ನೇಹಿತರಾಗಿರಬಹುದು ಅಥವಾ ಅಕ್ಕಪಕ್ಕದ ಮನೆಯವರಾಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರೇ ಆಗಿರಬಹುದು. ನಿಮ್ಮ ಮಕ್ಕಳ ತಲೆಯಲ್ಲಿ ನಿಮ್ಮ ಬಗ್ಗೆ ವಿಷವನ್ನು ತುಂಬುವ ಜನರು ಈಗಿನ ಕಾಲದಲ್ಲಿ ಕಡಿಮೆ ಇಲ್ಲ. ಅಂತಹ ಜನರನ್ನು ನೀವೇ ಗುರುತಿಸಿ ಅವರನ್ನು ನಿಮ್ಮ ಮಕ್ಕಳಿಂದ ದೂರವಿಡಬೇಕಾಗುತ್ತದೆ. ನಿಮ್ಮ ಬಗ್ಗೆಯೇ ಇಲ್ಲ ಸಲ್ಲದ ಮಾತುಗಳನ್ನಾಡಿ ನಿಮ್ಮನ್ನು ನಿಮ್ಮ ಮಕ್ಕಳ ವಿರುದ್ಧ ಎತ್ತಿ ಕಟ್ಟುವ ಜನರು ಇದ್ದರೆ ಆವಾಗ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಅಂತವರ ಬಗ್ಗೆ ಹುಷಾರ್ದಿಂದಿರಿ. ನಂಬರ್ 5, ಸಿನಿಮಾ ಪ್ರಭಾವ. ನಿಮ್ಮ ಮಕ್ಕಳು ಯಾವ ಸಿನಿಮಾಗಳನ್ನು ನೋಡುತ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಯಾವ ಸಿನಿಮಾ ತೋರಿಸಬೇಕು, ಯಾವ ಸಿನಿಮಾವನ್ನು ತೋರಿಸಬಾರದು ಎಂಬ ಸೂಕ್ಷ್ಮತೆ ನಿಮ್ಮಲ್ಲಿರಬೇಕು. ಏಕೆಂದರೆ ಕೆಲವು ಸಿನಿಮಾಗಳಲ್ಲಿ ತಮ್ಮ ಕಾಲೇಜಿನ ಗುರುಗಳನ್ನು ಅವಹೇಳನವಾಗಿ ತೋರಿಸುವುದು ಮತ್ತು ತಂದೆ ತಾಯಿಗಳ ಮಾತನ್ನು ಕೇಳದಿರುವವರು ಹೀರೋ ಅಥವಾ ಹೀರೋಯಿನ್ ಎಂದು ತೋರಿಸಿರುತ್ತಾರೆ. ತಂದೆ ತಾಯಿಗಳ ಮಾತನ್ನು ಮೀರಿ ನಡೆದುಕೊಂಡರೆ ಅದು ಒಂದು ದೊಡ್ಡ ಸಾಹಸ ಎಂದು ಕೆಲವು ಸಿನಿಮಾಗಳಲ್ಲಿ ತೋರಿಸಿರುತ್ತಾರೆ. ಈ ತರಹದ ಸಿನಿಮಾಗಳ ಬಗ್ಗೆ ಎಚ್ಚರದಿಂದಿರಿ. ಏಕೆಂದರೆ ಮಕ್ಕಳಿಗೆ ಇನ್ನೂ ಜೀವನದ ಅನುಭವವಾಗಿರದ ಕಾರಣ ಯಾವುದು ಸರಿ, ಯಾವುದು ತಪ್ಪು ಎಂದು ನಿರ್ಧಾರ ಮಾಡುವ ವಯಸ್ಸು ಅದಾಗಿರುವುದಿಲ್ಲ. ಮಕ್ಕಳಿಗೆ ಯಾವುದು ಸರಿ, ಯಾವುದು ತಪ್ಪು ಎಂದು ನೀವೇ ನಿರ್ಧರಿಸಬೇಕಾಗುತ್ತದೆ. ಸಿನಿಮಾ ನೋಡಿ ತಮ್ಮ ಜೀವನದಲ್ಲಿ ಅದನ್ನೇ ಅಳವಡಿಸಿಕೊಂಡಿರುತ್ತಾರೆ ನಿಮ್ಮ ಮಕ್ಕಳು.
ನಂಬರ್ 6 ಮಕ್ಕಳಿಗೆ ನೀವೇ ಎಲ್ಲ ಎಂಬುದನ್ನು ಸಾಬೀತುಪಡಿಸಿ ಮಕ್ಕಳು ನಿಮ್ಮನ್ನೇ ನಂಬುವಂತೆ ಮಾಡಿ ನಿಮ್ಮನ್ನು ಹೊರತುಪಡಿಸಿ ಅವರಿಗೆ ಯಾರ ಮೇಲೂ ನಂಬಿಕೆ ಬರಬಾರದು ಅವರಿಗೆ ನೀವೇ ಎಲ್ಲ ಬೇರೆಯವರಿಗೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕಾಳಜಿ ಪ್ರೀತಿ ಇರುವುದಿಲ್ಲ ಎಂಬುದನ್ನು ತಿಳಿಹೇಳಿ ನಿಮ್ಮ ಮಕ್ಕಳಿಗೆ ನೀವೇ ಸರ್ವಸ್ವ ಎಂದು ಅರ್ಥ ಮಾಡಿಸಿ ನಿಮಗೆ ಒಳ್ಳೆಯದನ್ನು ಬಯಸುವುದಾದರೆ ಅದು ನಾವೇ ಎಂದು ಅರ್ಥ ಮಾಡಿಸಿ ನಿಮಗೆ ಏನು ಹೇಳಿದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಎಂದು ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿ ಈಗ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಇದಿಷ್ಟು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಏಕೆ ಕೇಳುವುದಿಲ್ಲ ಎಂಬುದಕ್ಕೆ ಕೆಲ ಕಾರಣ ಮತ್ತು ಅದಕ್ಕೆ ಪರಿಹಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು